ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಒಂದು ಬಿಗ್ ಬಾಸ್ ಕಡೆಯಿಂದ ಪ್ರೊಮೋ ಅಪ್ಡೇಟ್ ಮಾಡಿದ್ರು. ಇಲ್ಲಿ ಕಾವ್ಯ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಇಲ್ಲಿ ಜಗಳ ಆಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಇಲ್ಲಿ ಅಶ್ವಿನಿ ಗೌಡ ಅನ್ನೋ ಒಂದು ಪವರ್ ಕಾರ್ಡ್ ನ ನೀನು ಯೂಸ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಟ್ರಿಗರ್ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿನ್ನ ಹೆಸರನ್ನ ಯೂಸ್ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ನನಗಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಏಕವಚನ ಬಳಸ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಟ್ರಿಗರ್ ಆಗುತ್ತೆ. ಆಲ್ಮೋಸ್ಟ್ ಬಿಡಿ ಅವ್ರು ಎಲ್ರಿಗೂ ಕೂಡ ಏಕವಚನದಲ್ಲೇ ಮಾತಾಡ್ಸೋದು, ಅವ್ರದ್ದೊಂದು ಕೆಲಸ ಏನೋ ಇತ್ತು ಅಂತಂದ್ರೆ ಇಲ್ಲಿ ಹೇಳು ಪುಟ್ಟ ಅಂತ ಮಾತಾಡಿಸ್ತಾರೆ. ಬಟ್ ಈ ಒಂದು ಜಗಳ ಆಗೋಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಿನ್ನೆ ಕಬಡ್ಡಿ ಟಾಸ್ಕ್ ಏನು ಕೊಟ್ಟಿದ್ರು ಅದರಲ್ಲಿ ಬ್ಲೂ ಟೀಮು ಗೆಲ್ತು. ಆದರೆ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿ ಅಂತ ಕಳಿಸಿದಾಗ ಇಲ್ಲಿ ಗಿಲ್ಲಿ ಅವರು ರಾಶಿಕ್ ಅವ್ರಿಗೆ ಓಟ್ ಹಾಕಲಿಲ್ಲ. ಇಲ್ಲ, ನಾನೇ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದೀನಿ, ಸ್ಟೂಡೆಂಟ್ ಆಫ್ ದಿ ವೀಕ್ ನನಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ವಾದ ಮಾಡಿದ್ರು. ಅದಕ್ಕೋಸ್ಕರ ಇಲ್ಲಿ ಬ್ಲೂ ಟೀಮ್ ಅವರು ಏನು ಗೆದ್ದಿದ್ರು ಆ ಒಂದು ಅಂದರೆ ಎಲ್ಲರೂ ಕೂಡ ಒಪ್ಕೊಳ್ಳಿಲ್ಲ ಅದಕ್ಕೆ. ಅದಕ್ಕೋಸ್ಕರ ಒಮ್ಮತ ಇಲ್ಲ ಅಂತಂದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬ್ಲೂ ಟೀಮ್ ಅವರು ಹೋಗಲಿಲ್ಲ. ಇಲ್ಲಿ ರೆಡ್ ಟೀಮ್ ಅವರು ಆಯ್ಕೆ ಆಗ್ತಾರೆ. ಬಿಗ್ ಬಾಸ್ ಹೇಳ್ತಾರೆ, ನೀವಿವಾಗ ಬ್ಲೂ ಟೀಮ್ ಅವ್ರಿಗೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಬೇಕು, ನನ್ನ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೀವು ಆಯ್ಕೆ ಮಾಡಿ ಅಂತ ಅಂದ್ಬಿಟ್ಟು ಹೋಗಿ ಕೇಳ್ಕೋಬೇಕು. ಅಂದರೆ ಬ್ಲೂ ಟೀಮ್ ಅವ್ರು ಬಂದ್ಬಿಟ್ಟು ರೆಡ್ ಟೀಮ್ ಅವ್ರು ಬಂದ್ಬಿಟ್ಟು ಬ್ಲೂ ಟೀಮ್ ಅವ್ರ ಹತ್ರ ಕೇಳ್ಕೋಬೇಕು. ಈಗ ಕಾವ್ಯ ಅವರು ಮತ್ತಿಲ್ಲಿ ಜಾನ್ವಿ ಅವರು ಮತ್ತಿಲ್ಲಿ ಅಭಿಷೇಕ್ ಅವರು ಎಲ್ಲರೂ ಕೂಡ ಈ ಟೀಮಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಹತ್ರ ಮತ್ತಿಲ್ಲಿ ರಾಶಿಕ್ ಅವ್ರ ಹತ್ರ ಕೇಳ್ಕೋಬೇಕು. ಈ ರೀತಿಯಾಗಿ ಹೇಳಿದಾಗ ಇಲ್ಲಿ ಆಲ್ಮೋಸ್ಟ್ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಹೋಗಿ ಇಲ್ಲಿ ಮಾತಾಡಲ್ಲ. ಅಂದ್ರೆ ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನಾನು ಅರ್ಹಲಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಿ ಕೇಳ್ಕೊಳ್ಳಲ್ಲ. ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಕನ್ವಿನ್ಸ್ ಮಾಡಲ್ಲ ಅಶ್ವಿನಿ ಗೌಡ ಅವ್ರಿಗೆ, ಬಿಡು ಹೋದ್ರೆ ಹೋಯ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ಬೋದು. ಇಲ್ಲಿ ರಕ್ಷಿತ್ ಅವರಂತೂ ಇಲ್ಲಿ ರೆಡ್ ಟೀಮ್ ಇದ್ರು ಕೂಡ ಬ್ಲೂ ಟೀಮ್ ಅವ್ರ ಹತ್ರ ಹೋಗಿ ಯಾರ ಹತ್ರನೂ ಕೂಡ ನಾನು ಕ್ಯಾಪ್ಟನ್ ಆಗಬೇಕು, ನನಗೆ ಸಪೋರ್ಟ್ ಮಾಡಿ, ನಾನು ವೋಟ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಲ್ಲ. ಆಲ್ಮೋಸ್ಟ್ ಇಲ್ಲಿ ಅವರು ಕೇಳಿದ್ರು ಕೂಡ ಇಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ, ಅವ್ರನ್ನ ಇಲ್ಲಿ ಯಾರು ಕೂಡ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಯಾಕಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ರಕ್ಷಿತ್ ಅವ್ರ ಕಂಡ್ರೆ ಆಗಲ್ಲ. ರಾಶಿಕ್ ಅವ್ರ ಹತ್ರ ಅಂತೂ ಸಿಕ್ಕಾಪಟ್ಟೆ ಜಗಳ ಆಡ್ಕೊಂಡಿದ್ದಾರೆ. ಅಂದ್ರೆ ರಾಶಿಕ್ ಅವರೇ ಇವ್ರ ಮೇಲೆ ಜಗಳ ಆಡಿರೋದು ರಕ್ಷಿತ್ ಅವ್ರ ಮೇಲೆ. ನಿನ್ನೆ ಒಂದು ಈ ಕಬಡ್ಡಿ ಟಾಸ್ಕ್ ಏನು ನಡೀತು, ಆಲ್ಮೋಸ್ಟ್ ಇದರಲ್ಲಿ ಈ ಒಂದು ಬ್ಲೂ ಟೀಮ್ ಏನಿತ್ತು ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ಸಾರಿ ಕೇಳಬೇಕಿತ್ತು. ಯಾರೂ ಕೂಡ ಸಾರಿ ಕೇಳಲೇ ಇಲ್ಲ. ಇಲ್ಲಿ ನಿಜವಾಗ್ಲೂ ರಕ್ಷಿತ್ ಅವರು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ರು. ಇಲ್ಲಿ ಬಿಗ್ ಬಾಸ್ ಹೇಳಿರ್ಬೋದು, ಹೌದು ಅವ್ರು ಹೇಳೋದನ್ನ ಇಲ್ಲಿ ಕೇಳಲೇಬೇಕಾಗುತ್ತೆ. ಬಟ್ ಒಂದು ಯಾವುದಾದ್ರೂ ಒಂದು ಥಿಂಕಲ್ಲಿ ಯೋಚನೆ ಮಾಡಿದಾಗ ಇಲ್ಲಿ ರಕ್ಷಿತ್ ಅವ್ರು ಯೋಚನೆ ಮಾಡಿದ್ದು ಕರೆಕ್ಟಾಗಿ ಇಲ್ಲಿ ಇತ್ತು. ಯಾಕಂತಂದರೆ ಅವ್ರ ಮನಸ್ಸಿಂದ ಇಲ್ಲಿ ಹೇಳಬೇಕು, ನಾನು ಬೆಟರಾಗಿ ಪರ್ಫಾರ್ಮೆನ್ಸ್ ನೀಡಿದ್ದೀನಿ ಅಂತ ಅವ್ರಿಗೆ ಅನ್ಸಿದ್ರೆ ನಾನು ಇಲ್ಲಿ ಅವ್ರ ಹತ್ರ ಹೋಗಿ ಕೇಳೋದೇ ಬೇಕಾಗಿಲ್ಲ, ಅವ್ರು ನನ್ನ ಹೆಸರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ಇವ್ರು ಏನಾದರೂ ಹೋಗಿ ಅವ್ರ ಹತ್ರ ಕೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ಜಗಳ ಕೂಡ ಆಗಿರೋದು ಇಲ್ಲಿ ನೋಡಿ. ಅದಕ್ಕೋಸ್ಕರ ರಕ್ಷಿತ್ ಅವರು ಬ್ಲೂ ಟೀಮ್ ಅವ್ರ ಹತ್ರ ಹೋಗಿ ಯಾರ ಹತ್ರನೂ ಕೂಡ ಇಲ್ಲಿ ಕನ್ವೆ ಮಾಡಲ್ಲ. ಅಂದರೆ ನನಗೆ ವೋಟ್ ಹಾಕಿ ಅಂತ ಅಂದ್ಬಿಟ್ಟು ಹೇಳಲ್ಲ. ಇಲ್ಲಿ ಅಭಿಷೇಕ್ ಅವ್ರು ಕೂಡ ಇಲ್ಲಿ ಹೋಗಿ ಕೇಳ್ಕೊತಾರೆ, ನನಗೆ ವೋಟ್ ಹಾಕಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು ಇವಾಗ ಇದಕ್ಕೆ ಸೆಲೆಕ್ಟ್ ಆಗಿರೋದು ಮೇಬಿ ಜಾನ್ವಿ ಅವರು, ಇಲ್ಲ ಅಂತಂದ್ರೆ ಅಭಿಷೇಕ್ ಅವರು. ನನ್ನ ಪ್ರಕಾರ ಅಭಿಷೇಕ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಟೋಟಲ್ ಆಗಿ ಈ ವೀಕ್ ಯಾರಪ್ಪ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಿರೋದು ಅಂತಂದ್ರೆ, ಒಂದಂತೂ ರಘು ಅವರು, ಕಳೆದ ವಾರನೆಯಲ್ಲಿ ಅವ್ರಿಗೆ ಇಮ್ಯುನಿಟಿ ಕೂಡ ಇಲ್ಲಿ ಸಿಕ್ತು. ಆ ನಂತರ ಧನುಷ್ ಅವರು ಮತ್ತು ಇಲ್ಲಿ ಇವಾಗ ಅಭಿಷೇಕ್ ಅವರು, ಇಲ್ಲ ಅಂತಂದ್ರೆ ಜಾನ್ವಿ ಅವರು, ಇಬ್ಬರಲ್ಲಿ ಒಬ್ಬರಂತೂ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಕಾವ್ಯ ಅವರಂತೂ ಸೆಲೆಕ್ಟ್ ಆಗಿಲ್ಲ. ಇಲ್ಲಿ ಹೇಳ್ತಾರೆ ಯಾರ್ಯಾರು ವೋಟ್ ಹಾಕಿದ್ರು ಅಂತ ಅಂದ್ಬಿಟ್ಟು. ಜಾಸ್ತಿ ವೋಟ್ ಬಂದ್ಬಿಟ್ಟು ಅಭಿಷೇಕ್ ಅವ್ರಿಗೆ ಬಿತ್ತು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅವ್ರು ಇವಾಗ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಸದ್ಯ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಇವಾಗ ಇದಾಗಿದ ತಕ್ಷಣ ಇವೆಲ್ಲ ಒಂದು ಸಿಚುವೇಶನ್ ಮುಗಿಯುತ್ತೆ. ಯಾರು ಇವಾಗ ಕ್ಯಾಪ್ಟನ್ಸಿ ಓಟಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಆದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಕಾವ್ಯ ಅವ್ರದ್ದು ಇಬ್ರು ಕೂಡ ಇಲ್ಲಿ ಜಗಳ ಆಗುತ್ತೆ. ಅವಾಗ ಇಲ್ಲಿ ಕಾವ್ಯ ಅವ್ರು ಹೇಳೋದು, ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಕೇಳ್ಕೋಬೇಕು ಅಂತಂದ್ಬಿಟ್ಟು ನಾನು ಇರ್ಲಿಲ್ಲ, ನನಗೆ ಅನಿಸ್ಲಿಲ್ಲ ಕೇಳಬೇಕು ಅಂತಂದ್ಬಿಟ್ಟು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರೇ ಬೇಕಂತಂದ್ಬಿಟ್ಟು, ನೀನು ನನ್ನ ಹೆಸರು ತಗೊಂಡು ಇಲ್ಲಿ ಬೇಳೆಕಾಳು ಬೇಯಿಸ್ಕೊಂತೀಯ, ಮತ್ತೆ ನಂದು ಹೆಸರು ತಗೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ತಾ ಇದೀಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಇವೆಲ್ಲ ಪ್ರೋಮೋದಲ್ಲಿ ತೋರಿಸಿದ್ರು. ಇದೆಲ್ಲ ಓಕೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಒಂದು ಮಾತಾಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿರೋ ಕೆಲವು ಸ್ಪರ್ಧಿಗಳು ಒಂಥರ ಡಮ್ಮಿ ಪೀಸು ಅನ್ನೋ ರೀತಿ ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ರಿಷಾ ಗೌಡ ಅವರು ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಈ ಒಂದು ಜಗಳ ಎಲ್ಲ ಆದ್ಮೇಲೆ ಏನಕ್ಕಾಯ್ತು ಅಂತಂದ್ಬಿಟ್ಟು ನಾನು ಹೇಳ್ದಲ್ಲ, ಇದೆಲ್ಲ ಮುಗ್ದ ಆದ್ಮೇಲೆ ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಅವಳಿಗೆ ಇರೋದು 2 ಕಾಯಿನು, ಒಂದು ಗಿಲ್ಲಿ ಕಾಮಿಡಿ, ಇನ್ನೊಂದು ನಿಮ್ದು ಹೈಲೈಟ್ ಸೀನು. ಇಬ್ಬರ ಹತ್ರನೂ ಅವಳು ಆಟ ಆಡ್ತಾಳೆ. ಹೇಗೋ ಕಾಯಿನ ಮೂವ್ ಮಾಡ್ಕೊಂಡ್ಬಿಟ್ಟು ಹಾಗೋ ಹೀಗೋ ಆಟ ಆಡ್ಕೊಂಡು ಮುಂದೆ ತೆಳ್ಕೊಂಡು ಮುಂದೆ ಹೋಗಬೇಕು ಅಂತಂದ್ಬಿಟ್ಟು ಅವಳು ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ರಿಷಾ ಗೌಡ ಅವರು ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಮಾತಾಡ್ತಾರೆ. ಎಂಥ ಮಾತು ಅಂತಂದ್ರೆ, ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರೇ ಸರಿ ಇಲ್ಲ ಅಂತಂದ್ಬಿಟ್ಟು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಾಗ ಫಸ್ಟ್ಗೆ ಅವರು ಹೇಳಿದ್ರು ಅವ್ರನ್ನ ಅವರೇ ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಬಟ್ ಇವಾಗ ಇಲ್ಲಿ ರಿಷಾ ಅವರು ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡಿತಾರೆ ಸಿಕ್ಕಾಪಟ್ಟೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಆಲ್ಮೋಸ್ಟ್ ಇವ್ರದ್ದೊಂದು ಆಟ ಏನಿತ್ತು, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ರಗಡ ಕಾಣಿಸ್ತಿದ್ರು. ನಿಜವಾಗ್ಲೂ ಕೂಡ ಇವಾಗ ಏನೂ ಕಾಣಿಸ್ತಾ
ಇಲ್ಲ, ಇವ್ರದೊಂದು ಆಟನೇ ಪ್ಲೇ ಮಾಡ್ತಾ ಇಲ್ಲ ಆಲ್ಮೋಸ್ಟ್. ಇಲ್ಲಿ ಕಾವ್ಯ ಅವ್ರ ಮ್ಯಾಟ್ರ್ ತಗೊಂಡು ಅಶ್ವಿನಿ ಗೌಡ ಅವರು ಮತ್ತೆ ರಿಷಾ ಗೌಡ ಅವರು ಏನಕ್ಕೆ ಮಾತಾಡಬೇಕಿತ್ತು, ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಕಾವ್ಯ ಅವ್ರದ್ದು ಇಬ್ಬರದು ಮ್ಯಾಟ್ರ್ ಇತ್ತು. ಆದ್ರೆ ಇಲ್ಲಿ ರಿಷಾ ಗೌಡ ಅವ್ರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಗಿಲ್ಲಿ ಕಾಮಿಡಿನ ಇಲ್ಲಿ ಕಾವ್ಯ ಅವ್ರು ಯೂಸ್ ಮಾಡ್ಕೊಂತಾರೆ, ಮತ್ತೆ ನಿಮ್ಮ ಹೆಸರು ತಗೊಂಡು ನಿಮ್ ಜೊತೆ ಜಗಳ ಆಡ್ಕೊಂಡು ಬೇಕಂತಂದ್ಬಿಟ್ಟು ಇಲ್ಲಿ ಹೈಲೈಟ್ ಮಾಡ್ಕೊಂಡು ಹೆಂಗೋ ತೆವಳ್ಕೊಂಡು ಹೋಗ್ಬಿಡೋಣ ಅಂತಂದ್ಬಿಟ್ಟು ಅವ್ರದೊಂದು ಪ್ಲಾನ್ ಇದೆ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವ್ರು ಹೇಳ್ತಿದ್ದಾರೆ. ಇದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಆಟದಲ್ಲಂತೂ ಏನೂ ದಬ್ಬಾಕಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ರಿಷಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಟ ಇರ್ಲಿ ಮೇಡಮ್, ಮನೇಲಂತೂ ಎಲ್ಲೂ ಕೂಡ ಇಲ್ಲಿ ಕಾಣಿಸಲ್ಲ, ಒಂದು ಗ್ಯಾಂಗ್ ಜೊತೆ ಕುತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಹರಟೆ ಹೊಡಿತಲ್ವಾ ಇಬ್ರು ಕೂಡ. ಇಲ್ಲಿ ಕಾವ್ಯ ಅವ್ರ ಮ್ಯಾಟರ್ ತಗೊಂಡು ಇವ್ರಿಬ್ರೇನಕ್ಕೆ ಹರಟೆ ಹೊಡಿಬೇಕು, ಅವ್ರಿಗೆ ಯಾರು ಇಷ್ಟನೋ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಈಗ ರಿಷಾ ಗೌಡ ಅವರು ಅಶ್ವಿನಿ ಗೌಡ ಅವ್ರ ಕಂಡ್ರೆ ಇಷ್ಟ, ಪಾಪ ಇವಾಗ ಇಷ್ಟ ಆಗ್ತಿದೆ ತುಂಬಾನೇ. ಅದರಲ್ಲೂ ಕೂಡ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡೋದು, ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡೋದು. ನಿನ್ನೆ ಇಲ್ಲಿ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಗಿಲ್ಲಿ ಅವ್ರನ್ನ ಬೇಕಂತ ಅಂದ್ಬಿಟ್ಟು ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ರಿಷಾ ಅವರೇ ಬೇಕಂತ ಅಂದ್ಬಿಟ್ಟು ಅವ್ರದ್ದು ಮ್ಯಾಟ್ರೇ ಇರಲಿಲ್ಲ, ಅವರೇ ಇಲ್ಲಿ ಜಗಳ ಆಡಿದ್ರು. ಆದರೆ ಇಲ್ಲಿ ಅದನ್ನೆಲ್ಲ ಕಾವ್ಯ ಅವ್ರ ಮೇಲೆ ಎತ್ತಾಗ್ತಿದ್ದಾರೆ. ಸದ್ಯ ಇವರಿಬ್ರದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾವ್ಯ ಅವರು ಪ್ಲೇ ಮಾಡ್ತಿರೋದೇನಪ್ಪ ಅಂದ್ರೆ, ಇಲ್ಲಿ ಗಿಲ್ಲಿ ಅವ್ರನ್ನ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಗಿಲ್ಲಿ ಕಾಮಿಡಿಯಲ್ಲಿ ಸ್ವಲ್ಪ ಅವ್ರು ಹೈಲೈಟ್ ಮಾಡ್ಕೊತಿದ್ದಾರೆ ಅವ್ರಿಗವರು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಬೇಕಂತಾನೆ ಜಗಳ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಹೇಳ್ತಿದ್ದಾರೆ. ಇವರಿಬ್ಬರೇ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಿದ್ರೆ, ಇನ್ನಿಲ್ಲಿ ಆಲ್ಮೋಸ್ಟ್ ಮಿಗ್ದವ್ರು ಎಲ್ಲರೂ ಕೂಡ, ಜಾನ್ವಿ ಅವರು, ಕಾವ್ಯ ಅವರು ಒಂದು ಗ್ರೂಪ್ ಇದೆಯಲ್ವಾ, ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ಗಿಲ್ಲಿ ಅವರು ಸಖತ್ತಾಗಿ ಟಾಂಗ್ ಕೊಡ್ತಾರೆ. ಆಲ್ಮೋಸ್ಟ್ ಬೆಳಿಗ್ಗೆ ಬಿಟ್ಟಿದ್ರಲ್ಲ ಪ್ರೊಮೋ, ಅದರಲ್ಲಿ ಕಾವ್ಯ ಅವರು ಏಕವಚನದಲ್ಲಿ ಮಾತಾಡಿದ್ರು ಅಶ್ವಿನಿ ಗೌಡ ಅವ್ರಿಗೆ, ಅವಳು ಇವಳು ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ, ಅವ್ರು ಇಲ್ಲಿ ಗೌರವ ಕೊಡಲ್ಲ, ನಾನು 3 ವಾರದಿಂದ ಗೌರವ ಕೊಟ್ಟಿದ್ದೀನಿ, ಅವ್ರು ಅದನ್ನ ಉಳಿಸ್ಕೊಂಡಿಲ್ಲ, ಅದಕ್ಕೆ ನಾನು ಮಾತಾಡಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರ ಹೆಸರನ್ನ ತಗೊಳ್ಳಲ್ಲ, ಜಾನ್ವಿ ಅವ್ರ ಹೆಸರನ್ನ ತಗೊಂತಾರೆ. ಆಲ್ಮೋಸ್ಟ್ ಇಲ್ಲಿ ಜಾನ್ವಿ ಅವರು ಮಲ್ಕೊಂಡಿರ್ತಾರೆ, ಆಲ್ಮೋಸ್ಟ್ ಅವರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ, ಅವಾಗ ಇಲ್ಲಿ ಮಲ್ಕೊಂಡಿರ್ತಾರೆ. ಆ ಒಂದು ಸಿಚುವೇಶನ್ ಅಲ್ಲಿ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಹೆಸರು ತಗೊಳ್ಳಲ್ಲ, ಜಾನ್ವಿ ಅವ್ರ ಮೇಲೆ ಹಾಕ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಅವ್ರು ಹೇಳಿದ್ದು ಅಶ್ವಿನಿ ಗೌಡ ಅವ್ರಿಗೆ, ನಿನ್ ಪರ ಇಲ್ಲಿ ಏಕವಚನದಲ್ಲಿ ಮಾತಾಡಿದ್ರು ಕೂಡ ಯಾರು ಕೂಡ ನಿಂತ್ಕೊಳ್ಳಿಲ್ಲ, ಯಾರು ಕೂಡ ಧ್ವನಿ ಎತ್ತಲಿಲ್ಲ ಅಂತ ಅಂದ್ಬಿಟ್ಟು. ಯಾರಪ್ಪ ಯಾಕೆ ಎತ್ತುತ್ತಾರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಕಾವ್ಯರು ಏಕವಚನ ಮಾತಾಡಿದ್ರಲ್ಲ, ಹೋಗು ಬಾ ಅಂತ ಅಂದ್ಬಿಟ್ಟು, ಯಾರು ಕೂಡ ನಿನ್ ಪರ ಧ್ವನಿ ಎತ್ತಲಿಲ್ವಲ್ಲ ಜಾನ್ವಿ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅವಾಗ ಇಲ್ಲಿ ಕೆಳಗಡೆ ಅವ್ರು ಮಲ್ಕೊಂಡಿರ್ತಾರೆ. ಬಟ್ ಇಲ್ಲಿ ಕಳೆದ ವಾರ ಕೂಡ ಇಲ್ಲಿ ಸೇಮ್ ಇದೇ ತರನೇ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ ದರ್ಶನ್ ಅವ್ರನ್ನ ಇಲ್ಲಿ ನೆನೆಸ್ಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೈಲಿಡ್ತೀರಾ ಈ ಒಂದು ಡೈಲಾಗ್ನ. ಇದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಗಿತ್ತು. ಡಿ ಬಾಸ್ ಅಭಿಮಾನಿಗಳಂತೂ ಈ ಒಂದು ವಿಡಿಯೋನ ಸಖತ್ ವೈರಲ್ ಮಾಡಿದ್ರು. ಸದ್ಯ ಇವಾಗ ಮತ್ತೆ ಅದೇ ತರ ಡೈಲಾಗ್ನ ಇಲ್ಲಿ ಹೊಡೆದಿದ್ದಾರೆ. ಯಾರು ಬರಲ್ಲ ಸರ್, ಒಬ್ಬರೇ ಎದ್ದು ವಾಕ್ ಮಾಡಿ, ನಿಮಗೆ ನೀವೇ ಬೀಳ್ಬೇಕು, ನಿಮಗೆ ನೀವೇ ಹೇಳ್ಬೇಕು, ಎದ್ದು ವಾಕಿಂಗ್ ಮಾಡು ಅಂತ ಅಂದ್ಬಿಟ್ಟು ಜಾನ್ವಿ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ವಾರಕ್ಕೆ ಒಂದ್ಸತಿ ಆದ್ರೂ ಇಲ್ಲಿ ದರ್ಶನ್ ಅವ್ರನ್ನ ಅಂದ್ರೆ ಡಿ ಬಾಸ್ನ ಇಲ್ಲಿ ಗಿಲ್ಲಿ ನಟ ಅವರು ಇಲ್ಲಿ ನೆನೆಸ್ಕೊಂತಾರೆ. ಕಳೆದ ವಾರ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿದ ತಕ್ಷಣ ಇಲ್ಲಿ ಕಾವ್ಯ ಅವ್ರ ಹತ್ರ ಇದೇ ರೀತಿ ಸೇಮ್ ದರ್ಶನ್ ಅವ್ರು ಹೇಳಿದ್ರಲ್ಲ, ನಿಮ್ಗೆ ಯಾರು ಬರ್ಲಿಲ್ಲ ಸರ್ ಅಂತ ಅಂದ್ಬಿಟ್ಟು, ಅದೇ ರೀತಿ ಇವಾಗೂ ಕೂಡ ಇಲ್ಲಿ ಹೇಳಿದ್ದಾರೆ. ನಿಮಗೆ ನೀವೇ ಬೀಳ್ಬೇಕು, ನಿಮಗೆ ನೀವೇ ಹೇಳ್ಬೇಕು, ಎದ್ದು ವಾಕಿಂಗ್ ಮಾಡಿ, ಯಾರಾದ್ರೂ ಬಂದು ಎತ್ತುತ್ತಾರೆ ಅಂತ ಕಾಯ್ತಾ ಇದ್ದೀರಾ? ನೆವರ್, ನಿಮಗೆ ನೀವೇ ವಾಕಿಂಗ್ ಮಾಡಬೇಕು, ಇದು ನಿಮಗೆ ಮೊದಲನೇ ಪಾಠ ಅಂತಂದ್ಬಿಟ್ಟು ಜಾನ್ವಿ ಅವ್ರಿಗೆ ಹೇಳ್ತಾರೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ವಾರಕ್ಕೆ ಒಂದ್ಸತಿ ಆದ್ರೂ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಇಲ್ಲಿ ದರ್ಶನ್ ಅವ್ರದ್ದು ಒಂದು ಸಾಂಗ್ ಪ್ಲೇ ಆಗೋದು ಕಮ್ಮಿ ಅಂತ ಹೇಳ್ಬೋದು. ನಾನಂತೂ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ನನ್ನ ಅಬ್ಸರ್ವ್ಗಂತೂ ಬಂದಿಲ್ಲ ಅವ್ರದ್ದೊಂದು ಸಾಂಗ್ ಪ್ಲೇ ಆಗಿರೋದು. ಆದ್ರೆ ಡೈಲಾಗ್ ಅಂತೂ ಇಲ್ಲಿ ಗಿಲ್ಲಿ ಅವರಂತೂ ವಾರಕ್ಕೆ ಒಂದ್ಸತಿ ಆದ್ರೂ ಇಲ್ಲಿ ನೆನೆಸ್ಕೊಂತಿದ್ದಾರೆ. ಎಸ್, ಸೊ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.